ಇನ್ನು ಸನಾತನ ಧರ್ಮವನ್ನ ನಿಂದಿಸಿದ್ರು ಎಂ.ಕೆ. ಸ್ಟಾಲಿನ್ ಅವರ ಪುತ್ರ ಉದಯನಿಧಿ ಸ್ಟಾಲಿನ್ ಅವರು ಈಗ ಅವರ ತಾಯಿ ಅಂದರೆ ಡಿ.ಸಿ.ಎಂ ತಾಯಿಯಿಂದ ಕೊಲ್ಲೂರಲ್ಲಿ ಪೂಜೆಯನ್ನು ಸಲ್ಲಿಕೆ ಮಾಡಲಾಗಿದೆ. ಪ್ರತಿ ಬಾರಿಯೂ ಕೂಡ ಉದಯನಿಧಿ ಸ್ಟಾಲಿನ್ ಅವರು ಈ ರೀತಿ ಒಂದು ಹೇಳಿಕೆಯನ್ನು ಕೊಡೋದ್ರ ಮೂಲಕ ವಿವಾದವನ್ನು ತಮ್ಮ ಮೈ ಮೇಲೆ ಹೇಳ್ಕೊಳ್ತಾರೆ. ಬಟ್ ಈಗ ಎಂ.ಕೆ. ಸ್ಟಾಲಿನ್ ಅವರ ಪತ್ನಿ ಏನಿದ್ದಾರೆ ಮೂಕಾಂಬಿಕೆ ದೇಗುಲಕ್ಕೆ ಚಿನ್ನದ ಕಿರೀಟವನ್ನು ಕೊಡುಗೆಯಾಗಿ ಕೊಟ್ಟು ವಿಶೇಷ ಪೂಜೆಯನ್ನು ಸಲ್ಲಿಕೆ ಮಾಡಿದ್ದಾರೆ. ನೋಡಿ, ಮನೆಯಲ್ಲಿ ಒಬ್ಬರು ತಪ್ಪು ಮಾಡಿದರೆ ಇನ್ನೊಬ್ರು ಅದನ್ನು ಸರಿ ಮಾಡುವಂಥ ಕೆಲಸ ಆಗಿದೆ. ಸನಾತನ ಧರ್ಮ ನಿರ್ಮೂಲನೆ ಮಾಡಬೇಕು ಅಂತ ಹೇಳಿಕೆ ನೀಡುವ ಮೂಲಕ ತಮಿಳುನಾಡು ಮುಖ್ಯಮಂತ್ರಿ ಎಂ.ಕೆ. ಸ್ಟಾಲಿನ್ ಅವರ ಪುತ್ರರೂ ಆಗಿರುವಂಥ ಉಪಮುಖ್ಯಮಂತ್ರಿ ಉದಯನಿಧಿ ಸ್ಟಾಲಿನ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಬಿಜೆಪಿ ಸೇರಿದಂತೆ ದೇಶದಾದ್ಯಂತ ಹಿಂದೂ ಪರ ಸಂಘಟನೆಗಳ ಕೆಂಗಣ್ಣಿಗೆ ಗುರಿಯಾಗಿದ್ರು. ಈ ವಿಷಯ ಇನ್ನೂ ಹಸಿರಾಗಿರುವಾಗಲೇ ಮಾಸೋದಕ್ಕೂ ಮುಂಚೆನೇ ಈಗ ಮತ್ತೊಂದು ಹೇಳಿಕೆ ಕೊಟ್ಟಿದ್ರು. ಅದೇ ರೀತಿಯಾಗಿ ಅವರ ತಾಯಿ ಈಗ ಕೊಲ್ಲೂರು ಮೂಕಾಂಬಿಕೆ ದೇವಿಯನ್ನ ದರ್ಶನ ಪಡ್ಕೊಂಡು ಹಿಂದೂ ದೇವಾಲಯಗಳಿಗೆ ಭೇಟಿ ನೀಡಿ ಪೂಜೆ ಪ್ರಾರ್ಥನೆಗಳನ್ನ ಸಲ್ಲಿಕೆ ಮಾಡಿದ್ದಾರೆ. ಒಂದು ಸಂತಸದ ವಿಚಾರ. ಎಂ.ಕೆ. ಸ್ಟಾಲಿನ್ ಪತ್ನಿ ಹಾಗೂ ಉದಯನಿಧಿ ಸ್ಟಾಲಿನ್ ಅವರ ತಾಯಿ ದುರ್ಗಾ ಅವರು ಏನಿದ್ದಾರೆ ಶುಕ್ರವಾರ ಕೊಲ್ಲೂರು ಮೂಕಾಂಬಿಕಾ ದೇವಾಲಯಕ್ಕೆ ಭೇಟಿ ನೀಡಿದ್ರು. ಚಿನ್ನದ ಮುಕುಟವನ್ನು ಅಥವಾ ಕಿರೀಟವನ್ನು ಕೂಡ ಅವರು ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಇನ್ನು ಮೂಕಾಂಬಿಕೆ ದೇವಿಗೆ ಪೂಜೆ ಸಲ್ಲಿಸಿದ ಮಾತ್ರ ಅಲ್ಲ, ಮೂಕಾಂಬಿಕೆ ದೇವಿಗೆ ಚಿನ್ನದ ಕಿರೀಟ ಒಪ್ಪಿಸೋದ್ರ ಮೂಲಕ ಸನಾತನ ಧರ್ಮದ ಆಚರಣೆಯನ್ನು ಮುಂದುವರಿಸಿದ್ದಾರೆ. ಸನಾತನ ಧರ್ಮ ನಿರ್ಮೂಲನೆ ಆಗಬೇಕು ಅಂತ ಉದಯನಿಧಿ ಸ್ಟಾಲಿನ್ ಅವರು ಒಂದು ಕಾರ್ಯಕ್ರಮದಲ್ಲಿ ಹೇಳಿಕೆ ಕೊಟ್ಟಿದ್ರು. ಆದರೆ ನೋಡಿ, ಅದಕ್ಕೂ ಮುಂಚೆ ಅವರ ಮನೆಯಲ್ಲೇ ಇರುವಂಥ ಇಬ್ಬರು ಮಹಿಳೆಯರೇನಿದ್ದಾರೆ ಹಿಂದೂ ಧರ್ಮ ಪಾಲನೆ ಮಾಡಿದ್ದಾರೆ ಅಥವಾ ಆಚರಣೆಯನ್ನು ಅಲ್ಲಿ ಮುಂದುವರಿಸಿದ್ದಾರೆ. ತಮಿಳುನಾಡಿನ ಸಾಕಷ್ಟು ಮಂದಿ ಯಾವ ರೀತಿಯಾಗಿ ಹಿಂದೂ ಧರ್ಮವನ್ನು ಪಾಲಿಸ್ತಾರೋ ಅದೇ ರೀತಿಯಾಗಿ ದುರ್ಗಾ ಅವರು ಕೂಡ ಕೊಲ್ಲೂರು ಮೂಕಾಂಬಿಕೆಯ ವಿಶೇಷ ಭಕ್ತಿ ಆಗಿದ್ದಾರೆ. ಅಂದರೆ ತಮಿಳುನಾಡಿಂದ ಅನೇಕ ಜನರು ಇಲ್ಲಿಗೆ ಕೊಲ್ಲೂರಿಗೆ ಬರ್ತಾ ಇರ್ತಾರೆ, ನಡ್ಕೊಳ್ತಿರ್ತಾರೆ, ಕೊಲ್ಲೂರಿನ ದೇವಿಯನ್ನು ನಂಬ್ಕೊಂಡಿರ್ತಾರೆ, ಪವರ್ಫುಲ್ ದೇವಿ ಅನ್ನುವಂಥ ಕಾರಣಕ್ಕೆ. ಅದೇ ರೀತಿಯಾಗಿ ಉದಯನಿಧಿ ಸ್ಟಾಲಿನ್ ಅವರ ತಾಯಿ ಹಾಗೂ ಪತ್ನಿ ಇಬ್ಬರೂ ಕೂಡ ಕೊಲ್ಲೂರಿಗೆ ಬಂದು ವಿಶೇಷವಾಗಿ ಪೂಜೆ ಸಲ್ಲಿಸಿ ಪ್ರಾರ್ಥನೆಯನ್ನು ಮಾಡಿ ಅದೇ ರೀತಿಯಾಗಿ ಚಿನ್ನದ ಕಿರೀಟವನ್ನು ಒಪ್ಪಿಸಿದ್ದಾರೆ. ಉದಯನಿಧಿಯವರು ಪದೇ ಪದೇ ಇಂತಹ ಹೇಳಿಕೆಗಳನ್ನ ಕೊಡ್ತಾನೆ ಇದ್ರು. ಹಿಂದೂ ಧರ್ಮದ ನಿರ್ಮೂಲನೆ ಆಗಬೇಕು, ಇದೊಂದು ರೀತಿಯಾಗಿ ಸಾಂಕ್ರಾಮಿಕ ರೋಗ ಇದ್ದಂಗೆ, ಇದನ್ನ ಕಿತ್ತೆಸೆಬೇಕು ಅನ್ನುವಂಥ ಹೇಳಿಕೆಯನ್ನು ಒಂದು ಕಾರ್ಯಕ್ರಮದಲ್ಲಿ ಕೊಟ್ಟಿದ್ರು. ಆ ಹೇಳಿಕೆಗೆ ವ್ಯಾಪಕ ಖಂಡನೆ ಕೂಡ ವ್ಯಕ್ತವಾಗಿತ್ತು. ಅದರ ಬೆನ್ನಲ್ಲೇ ಈಗ ಅವರ ತಾಯಿ ಮತ್ತು ಪತ್ನಿ ಇಬ್ಬರು ಕೂಡ ನಮ್ಮ ಕರ್ನಾಟಕದ ಮೂಕಾಂಬಿಕೆ ಕೊಲ್ಲೂರು ಮೂಕಾಂಬಿಕೆ ದೇವಿಗೆ ಬಂದು ವಿಶೇಷ ಪೂಜೆ ಸಲ್ಲಿಸಿ ಚಿನ್ನದ ಕಿರೀಟವನ್ನು ಒಪ್ಪಿಸಿ ಹೋಗಿದ್ದಾರೆ.